ತಂಗಾಳಿ ಬೀಸೋಕೆ ಶುರುವಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿದ್ರಿಂದ ತಂಗಾಳಿ ಕೂಡ ಮುದ ನೀಡೋಕೆ ಶುರು ಮಾಡಿತ್ತು. ಇಬ್ಬರು ಸ್ನೇಹಿತರು ಚೂರ್ ಗಡಿಬಿಡಿಯಲ್ಲಿದ್ರು. ನಂಗ್ ಮೈಗ್ರೇನ್ ಇದ್ದಿದ್ರಿಂದ ಚೂರ್ ಉದಾಸೀನದಲ್ಲಿ ತಡ ಆಗಿತ್ತು. ಅವರು ಹಾಗೆ ಸುತ್ತಾಡ್ತಾ ಇರ್ತೀವಿ, ನೀವ್ ಬನ್ನಿ ಅಂತ ಹೇಳಿ ಹೊರಟ್ಬಿಟ್ರು. ಸರಿ ಅಂತ ನಿಧಾನಕ್ಕೆ ರೆಡಿಯಾಗಿ ಎಲ್ಲಿದ್ದೀರಾ ಅಂತ ಕಾಲ್ ಮಾಡಿದಾಗ ಬುರಾನೋ ಅನ್ನೋ ಪ್ಲೇಸ್ ಹತ್ರ ಇದೀವಿ ಅಂತ ಹೇಳಿದ್ರು. ಸರಿ ಅಂತ ಮ್ಯಾಪ್ ಹಾಕೊಂಡ್ ಹೊರಟಾಗ ಸ್ನೇಹಿತೆಯಿಂದ ಕಾಲ್ ಬರುತ್ತೆ. ಅದು ಎಲ್ಲಿದ್ದೀರಾ? ನಾನು ಇಲ್ಲೇ ಇದ್ದೀನಿ, ನಂಗೂ ಹುಷಾರಿದ್ದಿಲ್ಲ, ಸೊ ನಾನು ಹೋಗಿದ್ದಿಲ್ಲ, ಒಟ್ಟಿಗೆ ಹೋಗೋಣ, ಒಂಚೂರು ವೆಯ್ಟ್ ಮಾಡಿ, ನಾನು ಬರ್ತೀನಿ ಅಂದ್ರು. ಹಾಗೆ ದಾರಿ ಕಾಯ್ತಾ ಕೂತಿದ್ದಾಗ ಪಕ್ಕ ಭಾರತೀಯ ನಾರಿಯಾಗಿ ಕಣ್ಮುಂದೆ ಬಂದಿದ್ರು. ಇದು ಮುಂಚೆನೆ ಇವ್ರು ಮಾಡಿದ್ದ ಪ್ಲಾನ್. ಒಂದು ಫಾರಿನ್ ಕಂಟ್ರಿಯಲ್ಲಿ, ಅದು ಪ್ರೇಕ್ಷಣೀಯ ಸ್ಥಳದಲ್ಲಿ ಸ್ಯಾರಿ ಉಡ್ಬೇಕನ್ನೋ ಆಸೆ ಇವ್ರಿಗಿತ್ತು. ನಾನ್ ಜೊತೆ ನಡ್ಕೊಂಡು ಹೋಗ್ತಾ ಇದ್ರೆ ಎಲ್ರು ನಮ್ಮನ್ನೇ ಇವ್ರನ್ನೇ ನೋಡ್ತಾ ಇದ್ರು. ನಾನ್ ಇವ್ರ ಜೊತೆ ಒಂಥರ ಬಾಡಿ ಗಾರ್ಡ್ ತರ ಹೋಗ್ತಾ ಇದ್ದಾಗ ನಮ್ ಸಂಸ್ಕೃತಿಯ ಫ್ಯಾಷನ್ ಬಗ್ಗೆ ಹೆಮ್ಮೆ ಇತ್ತು. ಇವ್ರಿಗೆ ಆಸೆ ಇದ್ದ ಹಾಗೆ ವಿಡಿಯೋ ಮಾಡ್ತಾ ನಾವು ತಲುಪಿದ್ದು ಬುರಾನೋಗೆ. ಸರಿ ಎಲ್ಲಿದ್ದೀರಾ ಅಂತ ಮಿಕ್ಕ ಸ್ನೇಹಿತರಿಗೆ ಕರೆ ಮಾಡಿದಾಗ ಒಂದು ಲ್ಯಾಂಡ್ ಮಾರ್ಕ್ ಹೇಳಿದ್ರು. ಓಕೆ ಅನ್ಕೊಂತ ಅಲ್ಲಿಗೆ ಮ್ಯಾಪ್ ಹಾಕಿದಾಗ ಶಾಕು ನಮ್ಗೋಸ್ಕರ ಕಾದಿತ್ತು. ಹೌದು, ಅವ್ರು ಹೇಳಿದ್ದು ಮುರಾನೋ ಅಂತ, ನಾವು ಬಂದಿದ್ದು ಬುರಾನೋಗೆ. ಹೆಸರಿನ ಉಚ್ಚಾರಣೆಯ ಕನ್ಫ್ಯೂಷನ್ ಇಂದ ನಾವು ಬೇರೆದೇ ಲೋಕಕ್ಕೆ ಬಂದ್ಬಿಟ್ಟಿದ್ವಿ. ಆದ್ರೆ ಸೂರ್ಯಾಸ್ತಮದ ಸಮಯದಲ್ಲಿ ಇಲ್ಲಿದ್ದ ಕಲರ್ಫುಲ್ ಬಿಲ್ಡಿಂಗ್ ಗಳು ಒಂಥರ ಒಳ್ಳೆ ಸಖತ್ ವೈಬ್ ಕೊಡ್ತಾ ಇತ್ತು. ಇಲ್ಲಿ ಒಂದೆರಡು ಪಿಕ್ ತಗೊಂಡು ಸನ್ಸೆಟ್ ನೋಡ್ಕೋತಾ ನೀರಲ್ಲಿ ಕಾಲಿಟ್ಟು ಕೂತಾಗ ಒಂದೊಳ್ಳೆ ಹಿತವಾದ ಅನುಭವ ನಂಗಾಗ್ತಾ ಇತ್ತು. ಮತ್ತೆ ಬೋಟ್ ಹತ್ತಿ ಹೊರಟಾಗ ಸೂರ್ಯ ಬಾಯ್ ಬಾಯ್ ಅಂತಿದ್ದ. ಈ ನಿಮ್ಮ ಆದಿತ್ಯ ಸ್ಟೇ ರೀಚ್ ಆಗಿ ಮಲ್ಗೋಕೆ ಕಾಯ್ತಾ ಇದ್ದ. ಇಲ್ಲಿಂದ ನೆಕ್ಸ್ಟ್ ಏನ್ ಮಾಡಿದ್ವಿ, ಎಲ್ಲಿಗೆ ಹೋದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನ ನೋಡೋಕೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.